ನಮ್ಮ ಬಾಸ್, ನಮ್ಮ ತಾಯಿ ಥರ, ಡಿವೈನ್ ಮದರ್ ಟು ಎವ್ರಿ ಒನ್. ಒಂಥರ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಶೀಸ್ ಅನ್ ಐಕಾನಿಕ್ ವುಮೆನ್ ಅಂತ ಹೇಳ್ಬೋದು, ಸ್ಟ್ರಾಂಗೆಸ್ಟ್ ವುಮೆನು. ತುಂಬ ಒಳ್ಳೆ ಮನಸ್ಸು. ನಾನು ಅವ್ರು ಮೊನ್ನೆ ಹೇಳ್ತಂದೆ, ಪುನೀತ್ ರಾಜ್ಕುಮಾರ್ ಬಿಟ್ಟರೆ ನನಗೆ ನೀವು ತುಂಬ ದೊಡ್ಡ ಮನಸ್ಸು ಅನಿಸ್ತು. ತುಂಬ ಜನಕ್ಕೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಥ್ರೂಔಟ್ ಎಲ್ರಿಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ವುಮೆನ್ ಎಂಪವರ್ಮೆಂಟ್ಗೆ. ಅವ್ರು ಝೆರೋದಾ ಗ್ರೂಪ್ಸಿಂದ ಮಾಡಿರೋಂಥ ಸೇವೆ ನಿಜವಾಗ್ಲೂ ನರೇಂದ್ರ ಮೋದಿ ಅವರು ಕೂಡ ರೆಕಗ್ನೈಸ್ ಮಾಡಿದ್ದಾರೆ. ಅವರ ಮಕ್ಕಳು ನಿಖಿಲ್ ಕಾಮತ್ ಮತ್ತು ನಿತಿನ್ ಕಾಮತ್, ದೇ ಹ್ಯಾವ್ ಡೊನೇಟೆಡ್ ಅರೌಂಡ್ 14,500 crores ಟು ದ ಗವರ್ಮೆಂಟ್ ಆ್ಯಂಡ್ ದೇ ಹ್ಯಾವ್ ಡನ್ ಲಾಟ್ ಆಫ್ ಜಾಬ್ಸ್. ಆ್ಯಂಡ್ ಏನೇ ಇದ್ರು ಕೂಡ ಅಮ್ಮ ಇಷ್ಟು ಸಿಂಪ್ಲಿಸಿಟಿ, ಯು ವಾಚ್ ದ ಫಿಲಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. women power. 14,000 crores they have not given it to the government. My father for the social cause she has given. The two words. All has to be appreciated. The cause. I hope that I am right, madam. I may be wrong. Yeah. Because for the social. Yeah. Yeah. I'm also a part of Zeroda. Yes. But you are the foundation. Yeah. Yeah. And because they are doing lot, youngsters na ತುಂಬಾ Yes. So ನೀವೆಲ್ಲ ಹೇಗೆ ಅವ್ರು ಹಾಗೆ ನಾನು what do you feel about the cinema Narayana? I think this is the first Kannada cinema you're watching. I mean with us. Oh, not bad. Yes. And ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ, ವೀಣೆ ನುಡಿಸ್ತೀರಾ. ಈ ಸಿನಿಮಾದು ಏನು ಅನಿಸ್ತು ನಿಮಗೆ ಮೆಸೇಜ್? ವಾಸುಕಿ ವೈಭವ್ದು ನಾರಾಯಣ ಅದೆಲ್ಲ ಮೆಲೋಡಿಯಸ್ ಸಾಂಗ್ಸ್ ನನಗೆ ವಾಸುಕಿ ವೈಭವ್ ವಾಯ್ಸ್ ತುಂಬ ಇಷ್ಟ. ಓಕೆ. ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಒಂದು ಪ್ಲಸ್ ಪಾಯಿಂಟ್ ನಾರಾಯಣ ನೋಡಿದ್ರೆ ಒಂಥರ ಬರುತ್ತೆ. ಸೊ ಅದು ಇದನ್ನ ಪ್ರೇತಾತ್ಮ ಬಂದು ಅದೊಂಥರ ಗೈಡ್ ಮಾಡೋದು ಜನಗಳಿಗೆ ಚೆನ್ನಾಗಿತ್ತು. ಆಮೇಲೆ ಇದೆಲ್ಲ ಕೊಲೆ ಮಾಡೋದು, ಮೂಢನಂಬಿಕೆ ಅದೆಲ್ಲ ಇನ್ನೂ ನಡೀತಾ ಇದೆ ಪ್ರಪಂಚದಲ್ಲಿ. ಸೊ ಅದು ನೋಡಿ ಒಂಥರ ದುಃಖನೂ ಆಯಿತು. ಆ ಮಗುನ ಎತ್ಕೊಂಡು ಹೋಗಿ ಅದಕ್ಕೆ ಏನು ಸೇಫ್ಟಿ ಇದೆ, ಒಂಥರ ಬೆಗ್ಗರ್ಸ್ ಚೈಲ್ಡ್ ಲೇಬರ್ ಅಂತಲ್ಲ, ಈಗ ರೋಡ್ ಸೈಡಲ್ಲೆಲ್ಲ ಮಲ್ಕೊಂಡಿರ್ತಾರೆ, ಹಟ್ಸಲ್ಲಿ ಇರ್ತಾರೆ. ಆ ಮಕ್ಕಳಿಗೆ ಏನು ಸೇಫ್ಟಿ ಅನ್ನೋದು ಅಂದರೆ ಈ ಥರ ಎಷ್ಟೋ ಕೇಸಸ್ ನಡೀತಾ ಇರ್ಬೋದು. ಕೆಲವು ಬೆಳಕಿಗೆ ಬಂದಿರುತ್ತೆ, ಕೆಲವು ಬೆಳಕಿಗೆ ಬಂದಿರಲ್ಲ. ಸೊ ಆಮೇಲೆ ಫಿಲಾಂಥ್ರಪಿಸ್ಟ್, ನಾನು ದೇಶ ಸೇವೆಗೋಸ್ಕರನೇ ಇರೋದು. ಹೇ ಕೃಷ್ಣ ಸಾಂಗ್ ಬರೆದಿರೋದು ನಮ್ಮ ಬಹದ್ದೂರ್ ಸಿನಿಮಾ ಡೈರೆಕ್ಟ್ರು, ನಮ್ಮ ಪುನೀತ್ ರಾಜ್ಕುಮಾರ್ ಜೇಮ್ಸ್ ಸಿನಿಮಾ ಡೈರೆಕ್ಟ್ರು ಚೇತನ್ ಅವರು. ಸೊ ವಾಟ್ ಡಿಡ್ ಯು ಫೀಲ್ ಹೇ ಕೃಷ್ಣ ಸಾಂಗ್? ಹೇ ಕೃಷ್ಣ ಇದೇನಾಗುತ್ತೆ ಅಂದರೆ ಅದೊಂಥರ ಕ್ಯೂರಿಯಾಸಿಟಿ, ಅವ್ರದ್ದು ಆ್ಯಕ್ಟಿಂಗ್ ಅಂತ ಅಮೇಸಿಂಗ್ ಆಗಿದೆ. ಆಮೇಲೆ ಇದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಹಾಫ್ ಪರವಾಗಿಲ್ಲ. ಸೊ ಸೆಕೆಂಡ್ ಹಾಫು ಅದೇ ಪಡ್ಡೆ ಹುಡುಗರು 4 ಜನ ಹಳ್ಳಿ ಅದು, ಆಮೇಲೆ ಹೇಗೆ ಇದು ನಡೆಯುತ್ತೆ ಹಳ್ಳಿಗಳ ವ್ಯವಹಾರ ಅದೆಲ್ಲ ತೋರಿಸಿದ್ರೆ ಚೆನ್ನಾಗಿದೆ. ಆಮೇಲೆ ಲೈಕ್ ಒಬ್ಬಳು ಹುಡುಗಿ ಇರ್ತಾಳೆ, ಹುಡುಗಿ ಮೇಲೆ ತುಂಬ ಜನ ಕಣ್ಣಿರುತ್ತೆ. ಸೊ ಅದೂ ಸತ್ಯನೇ, ಅದೂ ಚೆನ್ನಾಗಿ ತೋರಿಸಿದ್ರು. ಆಮೇಲೆ ಅಲ್ಲಿ ಹಳ್ಳಿನಲ್ಲಿ ಒಬ್ಬ ಜಮೀನ್ದಾರ ಪವರ್ಫುಲ್ಲು ಅವನಿರ್ತಾನೆ, ಎಲ್ಲ ತೋರಿಸಿದ್ರು. ಈ ನಿಧಿ ಅನ್ನೋದೆಲ್ಲ ತಗೊಂಡು ಈ ಕಡೆಗೆ ಇದನ್ನೆಲ್ಲ ಆ್ಯಡ್ ಮಾಡಿರೋದು ಎಲ್ಲ ಒಂಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ತುಂಬ ಚೆನ್ನಾಗಿದೆ ಅನಿಸ್ತು ಜನಗಳಿಗೆ. ಸೊ ನಮ್ಮ ಈ ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡಿದಂಥ ಮಾರಲ್ ಇದೆ. ಈ ಕಡೆ ನನ್ನ ಕೋಣನ ಕಡಿಬೇಕು ಅಂತಿರುವಾಗ ಎಲ್ಲರಿಗೂ ಯೂಶ್ವಲಿ ಏನನ್ಸುತ್ತೆ ಅಂತ ಹೇಳಿದ್ರೆ ಲೈಕ್ ಎಲ್ಲಿ ಕಡಿದು ಬಿಡ್ತಾರೋ ಯಾರಿಗೇ ಆಗಲಿ, ಎಷ್ಟೇ ನಾನ್ ವೆಜಿಟೇರಿಯನ್ ತಿನ್ನೋರ್ಗಾದ್ರೂ ಆಗಲಿ, ಆ ಥರ ಒಂಥರ ನಮಗೆ ಪ್ರಾಣಿಗಳನ್ನ ಬಲಿ ಕೊಡೋದು ಅನ್ನೋದು ತುಂಬ ಕ್ಷಮ್ಯ ಅಪರಾಧ. ಯಾಕೆ ಅಂತ ಹೇಳಿದ್ರೆ ಬಲಿ ಕೊಡಬೇಕಾದ್ರೆ ಅವ್ರಿಗೆ ಒಂಥರ ವೈಬ್ರೇಷನ್ ಅವುಗಳಿಗೆ ಗೊತ್ತಾಗ್ತಾ ಇರುತ್ತೆ. ಅವಕ್ಕೆ ಪೂಜೆ ಮಾಡಿರ್ತಾರೆ, ಹಾರ ಹಾಕಿರ್ತಾರೆ, ಅದಕ್ಕೆ ಡೋಲು ಊಟ ಮುದ್ದೆ ಎಲ್ಲ ಮಾಡ್ಕೊಂಡು ಮಚ್ಚು ಗಿಚ್ಚು ಎಲ್ಲ ರೆಡಿ ಮಾಡ್ಕೊಂಡು ಆ ಟೈಮಲ್ಲಿ ಅವಕ್ಕೆ ಸಿಕ್ಕಾಪಟ್ಟೆ ಹೊರಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಿರುತ್ತೆ. ಅದನ್ನು ಒಂದೇ ಸತಿ ಕಡಿದ್ಬಿಡ್ತಾರಲ್ಲ, ಅದು ಕ್ರೂಯಲ್. ಸೊ ಅದನ್ನು ನೀವು ಕ್ರೂಯಲ್ ಬಂದು ನಿಮ್ಮ ರೋಲಲ್ಲಿ ಪೂಜಾರಿ ಆಕ್ಟಿಂಗ್ ಮಾಡಿದ್ರಲ್ಲ, ಅವ್ರದ್ದು ಚೆನ್ನಾಗಿತ್ತ? ಪೂಜಾರಿ ಇವರೇನೆ ಪೂಜಾರಿ ಕರೆಕ್ಟಾಗಿ ಸೆಟ್ ಆಗಿದೆ. ಅದಕ್ಕೆ ಎಲ್ರಿಗೂ ನಾವು ಇವಾಗ ನಮ್ಮ ಸಿನಿಮಾ ನೋಡೋಕೆ ಬರುವ ಎಲ್ರಿಗೂ ಮೂಸಂಬಿ ಕೊಡ್ತಾ ಇದ್ದೀವಿ. ಬಟ್ ನಾವು ನಿಮಗೆ ಒಳ್ಳೆ ಒಂದು ಬ್ಯೂಟಿಫುಲ್ ಫ್ರೂಟ್ಸ್ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ along with other fruits. ಎಸ್ ಬನ್ನಿ ಎಲ್ಲ. ಪೂಜಾರಿಗೆ ಇವರು ಅಲ್ಲದೆ ಬೇರೆ ಯಾರು ಸೆಟ್ ಆಗ್ತಾರೆ. ಪ್ಲೀಸ್ ಜಾಯಿನ್. 1 2